ಬೆಂಗಳೂರಿನ ವೈಯಾಲಿಕಾವಲ್ ಮಹಾಲಕ್ಷ್ಮಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪ್ರಕರಣದ ತನಿಖೆಯನ್ನು ಈಗ ಚುರುಕುಗೊಳಿಸಿದ್ದಾರೆ. ವೈಯಾಲಿಕಾವಲ್ ಮಹಾಲಕ್ಷ್ಮಿ ಭೀಭತ್ಸ ಹತ್ಯೆ ಪ್ರಕರಣ ಈಗ ಪೊಲೀಸರು ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮನೆಯಿಂದ ಫ್ರಿಡ್ಜನ್ನು ತೆಗೆದುಕೊಂಡು ಹೋಗಿದ್ದಾರೆ ಪೊಲೀಸರು. ಇದೇ ಫ್ರಿಡ್ಜ್ನಲ್ಲೇ ಮಹಾಲಕ್ಷ್ಮಿ ದೇಹವನ್ನು ತುಂಡರಿಸಿ ಇರಿಸಲಾಗಿತ್ತು. ಈಗ FSLಗೆ ಫ್ರಿಡ್ಜನ್ನು ರವಾನೆ ಮಾಡಿದ್ದಾರೆ ಪೊಲೀಸರು ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾವ ಫ್ರಿಡ್ಜ್ನಲ್ಲಿ ಮಹಾಲಕ್ಷ್ಮಿ ತುಂಡರಿಸಿದ ದೇಹಗಳನ್ನು ತುಂಬಿದ್ರೋ ಅದೇ ಫ್ರಿಡ್ಜನ್ನು ಈಗ ಪೊಲೀಸರು ಸೀಸ್ ಮಾಡಿ ಅದನ್ನು FSLಗೆ ಕಳಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ಫ್ರಿಡ್ಜನ್ನು FSLಗೆ ಕಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿ, ಈ FSL ಏನು ಮಾಹಿತಿಯನ್ನು ಕೊಡುತ್ತೆ, ಫ್ರಿಡ್ಜ್ನಲ್ಲಿ ಏನು ಪರೀಕ್ಷೆಗಳಾಗುತ್ತೆ ಅಂತ? ಅರವಿಂದ್, ಮಹಾಲಕ್ಷ್ಮಿ ಕೊಲೆ ಪ್ರಕರಣದ ತನಿಖೆಯನ್ನು ವೈಯಾಲಿಕಾವಲ್ ಪೊಲೀಸರು ಮಾಡ್ತಿರುವಂಥದ್ದು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ತಂಡಗಳನ್ನು ಮಾಡಿದ್ದು ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವ ಕೆಲಸವನ್ನು ಪೊಲೀಸರು ಮಾಡ್ತಿರುವಂಥದ್ದು. ಹಾಗಾಗಿ ಮಹಾಲಕ್ಷ್ಮಿಯನ್ನು ಬ್ರೂಟಲ್ ಆಗಿ ಕೊಲೆ ಮಾಡಿ ಆಕೆಯ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಮನೆಯಲ್ಲಿದ್ದಂಥ ಫ್ರಿಡ್ಜಲ್ಲಿ ಇಟ್ಟಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಫ್ರಿಡ್ಜನ್ನು ಈಗ ಪೊಲೀಸರು ಸೀಜ್ ಮಾಡಿರುವಂಥದ್ದು. ಸೀಜ್ ಮಾಡಿರುವ ಫ್ರಿಡ್ಜನ್ನು ನೇರವಾಗಿ FSLಗೆ ಕಳಿಸುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಪ್ರಮುಖವಾಗಿ ಆತ ಮೃತದೇಹದ ಪಾರ್ಟ್ಸ್ಗಳನ್ನು ಕಟ್ ಮಾಡಿ ಫ್ರಿಡ್ಜಲ್ಲಿ ಇಡುವಂಥ ಸಂದರ್ಭದಲ್ಲಿ ಅದರ ಮೇಲೆ ಫಿಂಗರ್ ಪ್ರಿಂಟ್ಸ್ಗಳು ಇರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಒಂದಷ್ಟು ಸಾಕ್ಷ್ಯಾಧಾರಗಳು ಸಿಗ್ಬೋದು ಅನ್ನುವಂಥ ಕಾರಣಕ್ಕೆ ಆ ಫ್ರಿಡ್ಜನ್ನು ಸೀಜ್ ಮಾಡಿರುವಂಥ ಪೊಲೀಸರು ಈಗ FSLಗೆ ಕಳಿಸ್ಲಿಕ್ಕೆ ಅದನ್ನು ತೆಗೆದುಕೊಂಡು ಹೋಗಿರುವಂಥದ್ದು. ಹಾಗಾಗಿ ಹಂತಕನ ಗುರುತುಗಳು ಅಂದರೆ ಬೆರಳಿನ ಅಚ್ಚು ಅದರ ಮೇಲೆ ಇರುತ್ತೆ. ಆ ಒಂದು ಸಾಕ್ಷ್ಯಾಧಾರಗಳು ಲಭ್ಯವಾಗಿದ್ದರೆ ಹಂತಕನ ಬಂಧನಕ್ಕೆ ಸಲೀಸಾಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಈಗ ಫ್ರಿಡ್ಜನ್ನು ಸೀಜ್ ಮಾಡಿ FSLಗೆ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಲಭ್ಯವಾಗ್ತಿರುವಂಥದ್ದು. ಈ ನಡುವೆ ಕ್ರೈಮ್ ನಡೆದಂತಹ ಸ್ಥಳದಲ್ಲಿ ಎಷ್ಟೇ ಚಾಲಾಕಿ ಹಂತಕ ಆದರೂ ಕೂಡ ಒಂದಷ್ಟು ಸಾಕ್ಷ್ಯಗಳನ್ನು ಬಿಟ್ಟಿರ್ತಾರೆ ಅಂತಾರೆ. ಹಾಗಾಗಿ ಆ ಸ್ಥಳ ಮಹಜರ್ ಎಲ್ಲ ಆಗಿದೆಯಾ, ಅಲ್ಲೇನಾದರೂ ಬೇರೆ ಸಾಕ್ಷಿಗಳು ಸಿಕ್ಕಿದೆಯಾ ಅಂತ ನಾಗೇಶ್? ಅರವಿಂದ್, ಭಾಳ ಪ್ರಮುಖವಾಗಿ ಹಂತಕ ಯಾವುದೇ ಕಾರಣಕ್ಕೂ ಕೂಡ ನನ್ನ ಸಾಕ್ಷಿ ಸಿಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಐನಾತಿ ಐಡಿಯಾವನ್ನು ಉಪಯೋಗಿಸಿದ್ದಾನೆ ಅನ್ನುವಂಥದ್ದು ಭಾಳ ಪ್ರಮುಖವಾಗಿ ಗೊತ್ತಾಗ್ತಿರುವಂಥದ್ದು. ಅದಕ್ಕೆ ಪೊಲೀಸರು ಕೂಡ ಆತ ಎಷ್ಟೇ ಪ್ರಯತ್ನ ಪಟ್ಟರು ತಪ್ಪಿಸ್ಕೊಳ್ಳಿಕ್ಕೆ ಸಾಕ್ಷ್ಯನಾಶ ಮಾಡುವಂಥ ಪ್ರಯತ್ನ ಮಾಡಿದರೂ ಕೂಡ ಒಂದಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕುವ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಅದಕ್ಕೆ ಪೂರಕ ಎಂಬಂತೆ ಈಗಾಗಲೇ ಹಂತಕ ಯಾರು ಅನ್ನುವಂಥದ್ರ ಬಗ್ಗೆ ಕೂಡ ಸಾಕ್ಷಿಗಳು, ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಆತ ಹೊರ ರಾಜ್ಯದ ಹಂತಕ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿ ಈಗಾಗಲೇ ತನಿಖಾ ತಂಡಕ್ಕೆ ಗೊತ್ತಾಗಿದ್ದು ಹಂತಕನ ಬಂಧನಕ್ಕೆ ಹೊರ ರಾಜ್ಯಕ್ಕೆ ಅಂದರೆ ಪಶ್ಚಿಮ ಬಂಗಾಳ ಸೇರಿದಂತೆ 2 ರಾಜ್ಯಗಳಿಗೆ ಆತ ಹೋಗಿರ್ಬೋದು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಮತ್ತು ದಾಖಲೆಗಳು ಸಿಕ್ಕಿದ್ದು. ಹಾಗಾಗಿ ಹೊರ ರಾಜ್ಯಗಳಿಗೆ ಹೋಗಿ ಹಂತಕನ ಬಂಧನಕ್ಕೆ ಈಗಾಗಲೇ ಟೀಮ್ ರೆಡಿಯಾಗಿ ಅಲ್ಲಿ ಹುಡುಕಾಟವನ್ನು ನಡೆಸ್ತಿರುವಂಥದ್ದು. ಅದಕ್ಕೆ ಈಗಾಗಲೇ ಇನ್ನು 2 ದಿನಗಳಲ್ಲಿ ಹಂತಕನಿಗೆ ಬಂಧನ ಮಾಡೇ ತೀರ್ತೀವಿ ಅನ್ನುವಂಥ ವಿಶ್ವಾಸವನ್ನು ಸ್ವತಃ ನಗರ ಪೊಲೀಸ್ ಆಯುಕ್ತರೇ ವ್ಯಕ್ತಪಡಿಸಿರುವಂಥದ್ದು. ಹಾಗಾಗಿ ಈ ಒಂದು ಹಂತಕ ಏನೇ ಪ್ರಯತ್ನ ಮಾಡಿದರೂ ತಪ್ಪಿಸ್ಕೊಳ್ಳಿಕ್ಕೆ ಎಲ್ಲ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಿದರೂ ಕೂಡ ಪೊಲೀಸರು ಆತನನ್ನು ಬಂಧಿಸಲಿಕ್ಕೆ ಏನು ಬೇಕು ಅವೆಲ್ಲವೂ ಕೂಡ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ದಾರೆ ಮನೆಯಲ್ಲಿ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗಿರುವಂಥದ್ದು. ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಸೊ ಈ ಮಹಾಲಕ್ಷ್ಮಿ ಕೊಲೆ ಪ್ರಕರಣದಲ್ಲಿ ಹಂತಕ ಯಾರು ಅಂತಕ್ಕಂಥದ್ದು ಪೊಲೀಸರಿಗೆ ಗೊತ್ತಾಗಿದೆ. ಆತ ಹೊರ ರಾಜ್ಯದವನು ಅಂತಕ್ಕಂಥದ್ದು ಕೂಡ ಕನ್ಫರ್ಮ್ ಆಗಿದೆ. ಹೊರ ರಾಜ್ಯದಲ್ಲಿ ಒಂದು ಟೀಮ್, ಈಗಾಗಲೇ ಪೊಲೀಸರ ಟೀಮ್ ಬೀಡುಬಿಟ್ಟಿದೆ. ಆದಷ್ಟು ಬೇಗ ಆತನನ್ನು ಅರೆಸ್ಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದರ ನಡುವೆ ಇಲ್ಲಿ ಏನೇನು ಆಗಬೇಕಾಗಿತ್ತು, ಯಾಕೆಂದರೆ ಈಗಾಗಲೇ ಪೋಸ್ಟ್ಮಾರ್ಟಮ್ ಆಯಿತು. ಪೋಸ್ಟ್ಮಾರ್ಟಮ್ ಆದ ನಂತರದ ಕೆಲವು ಬೆಳವಣಿಗೆಗಳು ಕೂಡ ಈಗ ಮಾಹಿತಿಗಳು ಲಭ್ಯವಾಗ್ತಾ ಇದೆ.